10-50 ವರ್ಷದಲ್ಲಿ ಈ ಪೇಷಂಟು ಊರ ಘಾಟಿಯಲ್ಲಿ ಹಲವಾರು ವೆಹಿಕಲ್ಸ್ಗಳಿತ್ತು. ಹಲವಾರು ಊರಿಂದ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಉಳ್ಳಾಲ ಅಂತ ಟೂರಿಸ್ಟ್ನವ್ರು ಬರೋದು ಭಾಳ ಜಾಸ್ತಿ. ಆ್ಯಕ್ಸಿಡೆಂಟ್ ಆಗ್ತಾ ಇರುತ್ತೆ, ಪೆಟ್ಟಾಗುತ್ತೆ. ಆವಾಗ ಅವ್ರಿಗೇನು ಗೊತ್ತಾಗೋದಿಲ್ಲ. ಅರ್ಧ ರಾತ್ರಿಯಲ್ಲಿ ಹೋಗಿ ನನ್ನ ಕಾರಲ್ಲಿ ಅಥವಾ ಬಾಡಿಗೆ ಕಾರಲ್ಲಿ ಯಾವುದರಲ್ಲಿ ಆದರೂ ಆಸ್ಪತ್ರೆಗೆ ತಗೊಂಡೋಗ್ತಾ ಇದ್ದೆ. ಆ ಟೈಮಿಂದ ನನ್ನದೊಂದು ಸ್ವಂತ ಮಾಡಬೇಕಂತ ಇತ್ತು. ಅದನ್ನು ಬಾಡಿಗೆಗೋಸ್ಕರ ಮಾಡಿ ಜೀವನ ಮಾಡೋದು ಬೇಡ, ಸ್ವಂತ ಸರ್ವಿಸ್ ಮಾಡಬೇಕಂತ ಮಾಡುವಂಥ ಯೋಗ್ಯತೆ ಇಷ್ಟರವರೆಗೆ ಬಂದಿರಲಿಲ್ಲ. ಅದಕ್ಕೋಸ್ಕರ ಈಗ ಗೌರ್ಮೆಂಟ್ನವರು 5 ಲಕ್ಷ ರೂಪಾಯಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಕೊಟ್ಟರು. ನಮ್ಮ ಫ್ಯಾಮಿಲಿಯ ಮಕ್ಕಳು ನಾವು ಸೇರಿಕೊಂಡು ಒಂದು ಟ್ರಸ್ಟ್ ಮಾಡಿಕೊಂಡು 3 ಲಕ್ಷ ರೂಪಾಯಿ CA ಬ್ಯಾಂಕಿಂದ ಲೋನ್ ಮಾಡಿ ಒಟ್ಟಿಗೆ 8 ಲಕ್ಷಕ್ಕೆ ಇದನ್ನು ಮಾಡಿದ್ದೇನೆ. ಅದು ಯಾರ ಬಾಡಿಗೆ ಆಸೆಯಲ್ಲಿ ಅದರಲ್ಲಿ ಇದರಲ್ಲಿ ಮಾಡಿದ್ದಲ್ಲ. ಇದೊಂದು ಸರ್ವಿಸ್ ಆಗಬೇಕಂತ ಭಾಳ ವರ್ಷದ ಕನಸು, ಅದನ್ನು ಮಾಡಿದ್ದೇನೆ. ಮತ್ತು ಚಾರ್ಮಾಡಿ ಅಸದಪ್ಪನವರು ರಾಜ್ಯೋತ್ಸವ ಪ್ರಶಸ್ತಿಯ ಒಂದು ಏನು ಬಹುಮಾನ ಇದೆ, ಆ ಒಂದು ಅನುದಾನವನ್ನು ಬಳಕೆ ಮಾಡಿಕೊಂಡು ಏನವರು ಜನಸೇವೆ ಮಾಡುವಂಥ ಒಂದು ಕಾರ್ಯಕ್ರಮ ಅವರು ಸದಾಕಾಲ ಮಾಡ್ಕೊಂಡು ಬಂದಿದ್ದರು. ರೋಗಿಗಳಿಗೆ ಮತ್ತು ತುರ್ತು ವ್ಯವಸ್ಥೆ ಅಗತ್ಯ ಇರ್ತಕ್ಕಂಥ ಜನರಿಗೆ ಅವರಿಗೆ ಆಸ್ಪತ್ರೆಗೆ ಸಾಗಿಸುವಂಥದ್ದಕ್ಕೆ ಮೊದಲಿಂದ ಏನು ಮಾಡ್ಕೊಂಡು ಬರ್ತಾಯಿದ್ರು. ಇವತ್ತು ಅಧಿಕೃತವಾಗಿ ಆ್ಯಂಬುಲೆನ್ಸನ್ನು ಖರೀದಿ ಮಾಡಿ ಅದಕ್ಕೆ ಹೆಚ್ಚು ಹಣವನ್ನು ಅವರು ಕೂಡ ಹಾಕಿ ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಇದನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಅದರಿಂದ ಇಡೀ ಕರ್ನಾಟಕ ಸರ್ಕಾರದ ಪರವಾಗಿ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ನಮ್ಮ ಚಾರ್ಮಾಡಿ ಅಸದಪ್ಪ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು, ಧನ್ಯವಾದಗಳು.